ಲೈಂಗಿಕ ಮತ್ತು ಗರ್ಭಧಾರಣ ತಜ್ಞ ವೈದ್ಯ. Hello friends, I am Dr. C. Sharath Kumar, Sexologist and Infertility Specialist. In my last video, I had shown about the penile weights. ಕಳೆದ ಒಂದು ವಿಡಿಯೋದಲ್ಲಿ ಶಿಶುವಿಗೆ ಹಾಕತಕ್ಕಂಥ ತೂಕಗಳ ಬಗ್ಗೆ ಹೇಳಿದ್ದೆ. ಆ ವಿಡಿಯೋ ಎಷ್ಟು ಜನಪ್ರಿಯ ಆಯಿತು ಅಂದರೆ ಕೇವಲ 24 ಗಂಟೆಯಲ್ಲಿ 2000 ವ್ಯೂಗಳು ಬಂತು. ಅದರಲ್ಲಿ ಸುಮಾರು ಪ್ರಶ್ನೆಗಳು ಕೂಡ ಬಂತು ನನಗೆ. ಜೊತೆಗೆ ಸುಮಾರು ನನ್ನ ಸ್ನೇಹಿತರು ಟೆಲಿಫೋನ್ ಮಾಡಿ ಇಂತಹ ವಿಡಿಯೋ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ, ಇಂತಹ ವಿಡಿಯೋಗಳನ್ನು ಇನ್ನೂ ಹೆಚ್ಚು ಕೊಡಿ, ಜೊತೆಗೆ ನಮಗೆ ಕೆಲವಾರು ಅನುಮಾನಗಳಿದೆ ಅದನ್ನು ಪರಿಹಾರ ಮಾಡಿ ಅಂತ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದರು. Many of my friends telephoned me and even sent a message asking me to put more videos about the tips for sexual health, and also they have sent me several queries regarding the penile weights. The first and foremost question asked to me was, really will the penile weights really work? ಈ penile weights ಗಳು ನಿಜವಾಗ್ಲೂ ಕೆಲಸ ಮಾಡ್ತಾವ ಅನ್ನೋ ಒಂದು ಪ್ರಶ್ನೆ ಬಂತು. ಅದಕ್ಕೆ ಕಳೆದ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಹೌದು, ಕೆಲಸ ಮಾಡುತ್ತೆ, ಆದರೆ ನೀವು ಅಂದ್ಕೊಂಡಷ್ಟು ಕೆಲಸ ಮಾಡೋದಿಲ್ಲ. ಕೇವಲ 1ರಿಂದ 1.5 ಸೆಂಟಿಮೀಟ್ರ್ ಉದ್ದ ಆಗಬಹುದು ಒಂದು 5ರಿಂದ 6 ತಿಂಗಳು ಈ ವೆಯ್ಟ್ಸ್ಗಳನ್ನ ತೂಕಗಳನ್ನ ಹಾಕಿದ್ರೆ. ಅದಕ್ಕಿಂತ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾತಕ್ಕೆ ಅಂತಂದರೆ ಈ ಶಿಶ್ನುವಿನಲ್ಲಿರೋ ಟಿಶ್ಯೂಸ್ನ ಎಳೆದ್ರೆ ಅದಕ್ಕಿಂತ ಹೆಚ್ಚಿಗೆ ಹಿಗ್ಗೋ ಸಾಧ್ಯತೆ ಕಡಿಮೆ. ಸೊ ದೀಸ್ penile weights traction devices and Jelqing devices do help, but don't expect miraculous results. Don't expect your penis to grow by 5 inches, 6 inches, 7 inches, 8 inches like that. The increase may be about half an inch to 1 inch to the maximum extent. ಇದರಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಬಂತು, ಇದರಲ್ಲಿ ಅಡ್ಡ ಪರಿಣಾಮಗಳು ಇದೆಯಾ ಅಂತ. ಹೌದು, ಕೆಲವಾರು ಸಾರಿ ಈ penile weightsಗಳನ್ನ, ಟ್ರ್ಯಾಕ್ಷನ್ಗಳನ್ನ, ಜೆಲ್ಕಿಂಗ್ ಡಿವೈಸ್ಗಳನ್ನ ಉಪಯೋಗಿಸಿದಾಗ ಈ ಶಿಶುವಿನ ಚರ್ಮದ ಮೇಲೆ ಗುಳ್ಳೆಗಳಾಗೋ ಸಾಧ್ಯತೆ ಇದೆ, ಊತ ಬರೋ ಸಾಧ್ಯತೆ ಇದೆ, ಜೊತೆಗೆ ಸ್ಕ್ರ್ಯಾಚ್ಗಳಾಗ್ಬೋದು, ಜೊತೆಗೆ ಇರಿಟೇಷನ್ ಆಗ್ಬೋದು, ಜೊತೆಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗ್ಬೋದು. Some of the side effects which may occur by using these traction devices, Jelqing devices and penile weights are skin rashes, swelling, edema and allergy to the skin, and sometimes they may result in erectile dysfunction also. ಈ ಶಿಶುವಿನ ತೂಕಗಳನ್ನ ತುಂಬ ಜಾಸ್ತಿ ಉಪಯೋಗಿಸಿ ತುಂಬ ಜಾಸ್ತಿ ಹೇಳಿದ್ರೆ ಒಳಗಡೆ ನರ ಸ್ವಲ್ಪ ಏನಾದರೂ ತೊಂದರೆ ಉಂಟಾಗಿ ನಿಮಿರಿಕೆ ದೋಷ ಕೂಡ ಉಂಟಾಗ್ಬೋದು. ಜೊತೆಗೆ ತುಂಬ ಹೆಚ್ಚಿಗೆ ಟ್ರ್ಯಾಕ್ಷನ್ ಕೊಟ್ಟರೆ ಒಳಗಡೆ ಈ ಸ್ಪಾಂಜಿಯಸ್ ಟಿಶ್ಯೂ ಇರ್ತಲ್ಲ ಅದು ಕಟ್ ಆಗ್ಬೋದು. ಫ್ರೆಂಡ್ಸ್, ಇಫ್ ಯು ಯೂಸ್ ದಿ ಜೆಲ್ಕಿಂಗ್ ಡಿವೈಸಸ್ ಟೂ ಮಚ್, they may damage the internal nerves and may result in erectile dysfunction, and they may even cause fracture of the corpus cavernosa and corpus spongiosa, and they may result in scar tissues called as Peyronie's disease. So these are some of the problems. So the bottom line is, don't use these devices without medical supervision. Never use these without the advice by the sexologist. ಈ ತೂಕಗಳನ್ನ, ಜೆಲ್ಕಿಂಗ್ ಡಿವೈಸ್ಗಳನ್ನ, ಟ್ರ್ಯಾಕ್ಷನ್ಗಳನ್ನ ಹಾಕೋದಕ್ಕಿಂತ ಮುಂಚೆ ತಜ್ಞ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಮಾಡೋದು ಒಳ್ಳೆಯದು. ಅಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಎಷ್ಟು ಸಾರಿ ಮಾಡಬೇಕು ಅಂತ ಸುಮಾರು ಜನ ನನ್ನ ಪ್ರಶ್ನೆ ಕೇಳಿದ್ರು. ಈ ಜೆಲ್ಕಿಂಗ್ ಡಿವೈಸ್, ಟ್ರ್ಯಾಕ್ಷನ್ ಅಥವಾ penile weightsನ ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ಉಪಯೋಗಿಸ್ಕೋಬೇಕು. ಒಂದು ಸಾರಿಗೆ ಸುಮಾರು 20 ನಿಮಿಷ ಉಪಯೋಗಿಸ್ಬೋದು. These Jelqing devices, tractions and penile weights should be used only for 20 minutes per day and only 1 or 2 times per day. So just because these are useful, you cannot go on doing it for 3, 4, 5, 6 times like that. It may damage the penile tissues. ಇದು ಈ ಜೆಲ್ಕಿಂಗ್ ಡಿವೈಸು, ಟ್ರ್ಯಾಕ್ಷನ್ಸನ್ನು, penile weightsನ್ನು ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ಉಪಯೋಗಿಸಬೇಕು. ಒಂದು ಸಾರಿಗೆ ಸುಮಾರು 20 ನಿಮಿಷಕ್ಕಿಂತ ಜಾಸ್ತಿ ಉಪಯೋಗಿಸಬಾರ್ದು. ಯಾತಕ್ಕೆ ಅಂತಂದರೆ ಅಲ್ಲಿ ಒಳಗಡೆ ಶಿಶುವಿನಲ್ಲಿ ಇರತಕ್ಕಂಥ ಒಳ ಅಂಗಾಂಗಗಳಿಗೆ ಹಾನಿ ಉಂಟಾಗೋ ಸಾಧ್ಯತೆ ಇದೆ. ದೇ ಮೇ ಡ್ಯಾಮೇಜ್ ದಿ penile internal structures if you use for more than 20 minutes per day and more than 1 or 2 times per day. ಆ್ಯಂಡ್ ಇನ್ನೊಂದೇನಂತಂದರೆ, ಇದನ್ನು ಟ್ರ್ಯಾಕ್ಷನ್ ಡಿವೈಸಸ್ಸನ್ನು ಅಥವಾ ತೂಕಗಳನ್ನ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ನ ಉಪಯೋಗಿಸ್ಬೇಕು, ಲೂಬ್ರಿಕೆಂಟ್ನ. ಅದು ಲೂಬ್ರಿಕೆಂಟು, ಆಯಿಲು ತುಂಬ ಜಾಸ್ತಿ ಉಪಯೋಗಿಸ್ಬಾರ್ದು. ತುಂಬ ಜಾಸ್ತಿ ಉಪಯೋಗಿಸಿದ್ರೆ ಸ್ಲಿಪ್ ಆಗಿ ಬಿದ್ದೋಗೋ ಸಾಧ್ಯತೆ ಇದೆ. ಆ್ಯಂಡ್ ಯಾವ ಆಯಿಲ್ ಉಪಯೋಗಿಸ್ಬೇಕು ಅಂತ ನನ್ನನ್ನು ಸುಮಾರು ಜನ ಕೇಳಿದ್ರು. ಅಡುಗೆ ಆಯಿಲು, ಅಡುಗೆ ಎಣ್ಣೆ ಉಪಯೋಗಿಸೋದು ಯಾವುದಾದ್ರೂ ಉಪಯೋಗಿಸ್ಬೋದು. ಕೊಬ್ಬರಿ ಎಣ್ಣೆ ಆಗ್ಬೋದು,
ಅಥವಾ ಇನ್ಯಾವುದಾದ್ರೂ ಆಯಿಲ್, ಪಾಮ್ ಆಯಿಲ್ ಆಗ್ಬೋದು, ಅದನ್ನು ಉಪಯೋಗಿಸ್ಬೋದು. ದೆನ್ ಜೊತೆಗೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಜೊತೆಗೆ ಈ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. Friends, many of my friends asked me which oil to use. You can use any vegetable oil, especially coconut oil or palm oil, or even the other oils like olive oil. So you can use any oil, but you should not use too much oil, otherwise the Jelqing device may slip. And apart from this, sometimes one of the side effect is numbness of the penis. ಈ ಶಿಶ್ನುವಿನ ಒಂದು ಏನು ಅದು ಸೂಕ್ಷ್ಮತೆ ಇದೆ ಅದು ಕಡಿಮೆ ಆಗಿ ನಮ್ನೆಸ್ ಕೂಡ ಉಂಟಾಗ್ಬೋದು. ವೇನ್ಸು, ಶಿರಗಳು ಊದ್ಕೋಬೋದು. ದೇರ್ ಮೇ ಬಿ ವೀನಸ್ ಎನ್ಲಾರ್ಜ್ಮೆಂಟ್ ಡ್ಯೂ ಟು ಇಂಟರ್ನಲ್ ಹೆಮರೇಜ್ ಆಫ್ ದಿ ವೇನ್ಸ್. ಆ್ಯಂಡ್ ಕೆಲವು ಸಾರಿ ಚರ್ಮ ಡಿಸ್ಕಲರೇಷನ್ ಆಗ್ಬೋದು, ಚರ್ಮ ಬಣ್ಣ ಬದಲಾಗ್ಬೋದು. ಇದಿಷ್ಟು ಜೊತೆಗೆ ಒಂದೊಂದು ಸಾರಿ ಪೆರಿನಿಸ್ ಡಿಸೀಸ್ ಕೂಡ ಆಗ್ಬೋದು, ಶಿಶ್ನು ಡೊಂಕ ಆಗ್ಬೋದು. ಸೊ friends, these are the side effects and what precautions you have to take while using the Jelqing device or penile traction or penile weights. ಇದಿಷ್ಟಿತ್ತು ಈ ಶಿಶ್ನುವಿನ ತೂಕಗಳನ್ನ ಹೇಗೆ ಉಪಯೋಗಿಸ್ಕೋಬೋದು, ಅದನ್ನು ಹೇಗೆ ಮುಂಜಾಗ್ರತಾ ಕ್ರಮನ ತೆಗೆದುಕೊಳ್ಬೋದು, ಎಷ್ಟು ಸಾರಿ ಯೂಸ್ ಮಾಡ್ಬೋದು. ಕಳೆದ ಒಂದು ವಿಡಿಯೋದ ಮುಂದುವರಿದ ಭಾಗ ಇದು. ಈ ಕಳೆದ ವಿಡಿಯೋನ ನೋಡಿಲ್ಲದೆ ಇದ್ರೆ ಮತ್ತೊಮ್ಮೆ ಅದನ್ನು ಹಾಕಿ ನೋಡಿ, ಸೊ ದಟ್ ನಿಮಗೆ ಈ ಶಿಶ್ನುವಿನ ತೂಕಗಳ ಬಗ್ಗೆ ಹೆಚ್ಚಿನ ವಿವರಗಳು ಸಿಗುತ್ತೆ. Friends, if you have not yet seen the previous video on this penile weights, please see. In that video I had given all the details about the penile weights. And ಎಷ್ಟು ತೂಕಗಳನ್ನ ಹಾಕಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಸ್ಟಾರ್ಟಿಂಗ್ ಒಂದು 25 ಗ್ರಾಮಿಂದ ಹಿಡಿದು 50 ಗ್ರಾಮ್ ಹಾಕಿ 100 ಗ್ರಾಮ್ವರೆಗೂ ತೂಕ ಹಾಕೋದು. The last question asked to me was how much penile weights we can use. You have to start with 25 grams, then you can going on increasing to 50 grams and 100 grams. Later on slowly you can increase to 200 grams also. ನಿಧಾನಕ್ಕೆ ಹೆಚ್ಚು ಮಾಡ್ತಾ ಹೋಗ್ಬೋದು. ಇದಿಷ್ಟಿತ್ತು ಈ ಶಿಶ್ನುವಿನ ತೂಕದ ಮುಂದುವರೆದ ಭಾಗದ ಬಗ್ಗೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಗಿವ್ ಎ thumbs up button, bell button. And also if you have not yet subscribed to my channel, please subscribe to my channel. Every week I'll be coming out with 2 to 3 sexual health tips, topic videos on English as well as Kannada. ಪ್ರತಿ ವಾರ 2-3 ಈ ಬೈ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನಿಮ್ಮ ಒಂದು ಲೈಂಗಿಕ ಆರೋಗ್ಯ ಮತ್ತು ಬಂಜೆತನದ ಆರೋಗ್ಯದ ಬಗ್ಗೆ ನಿಮಗೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.